ಆರ್ ಅ ಲೀಡ್ ಕನ್ಸಲ್ಟೆಂಟ್. ಇಷ್ಟು ವರ್ಷಗಳ ಕಾಲ ನೀವು ಆ ಒಂದು ಎಮರ್ಜೆನ್ಸಿ ರೂಮಲ್ಲಿ ಪೇಷಂಟ್ಗಳನ್ನ ನೋಡಿದ್ದೀರಾ. ಸೊ ಆ ಕಂಡೀಷನ್ ಯಾವ ರೀತಿಯಾಗಿ ಇರುತ್ತೆ? ಸೊ ಇದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಇರುತ್ತೆ ಎಮರ್ಜೆನ್ಸಿ, ABCD ಅಪ್ರೋಚ್ ಅಂತ. BC ಆಕ್ಸಿಡೆಂಟ್ಸ್ ತುಂಬಾ ನೋಡ್ತೇವೆ, ಆಮೇಲೆ ಹೃದಯಾಘಾತ, ಸ್ಟ್ರೋಕು, ಇಂಥ ಸುಮಾರು ಎಮರ್ಜೆನ್ಸೀಸ್ ನೋಡ್ತೇವೆ. ಎಷ್ಟೋ ಸರಿ ಪೇಷಂಟ್ ಬಂದಿರುತ್ತೆ ಆ್ಯಂಡ್ ಎಷ್ಟು ಕ್ರಿಟಿಕಲ್ ಇರುತ್ತಂದರೆ ವಿಲ್ ನಾಟ್ ಹ್ಯಾವ್ ರಿಲೇಟಿವ್ಸ್ ಡಿಸೈಡ್ಸ್ ದ ಔಟ್ಕಮ್ ಆಫ್ ದ ಪೇಷಂಟ್. ಅಂದರೆ ಅವರು ಮುಂದೆ ಹೆಂಗೆ ಏನಾದರೂ ಆ ಪೀರಿಯಡ್ ನಾವು ಕಳೆದೋಗ್ಬಿಟ್ರೆ ದೆನ್ ದ ಔಟ್ಕಮ್ ಅಂದರೆ ಪೇಷಂಟ್ ರಿಕವರ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗ್ಬಿಡುತ್ತೆ. ನಿಮಗೆ ಹೇಗೆ ಅನ್ಸುತ್ತೆ ಸರ್, ಅಲ್ಲಿ ಪೇಷಂಟ್ನ ನೋಡಿದಾಗ ಅಥವಾ ಅಲ್ಲಿ ಪೇಷಂಟ್ ಪಾರ್ಟೀಸ್ನ ಅವ್ರ ಮನೆಯವ್ರನ್ನ ನೋಡಿದಾಗ? ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು ಮ್ಯಾನೇಜ್ ಮಾಡ್ಬೋದು ಅನ್ನೋದು ಅರಿವಿರಲ್ಲ. ಅವ್ರೇನ್ ತಿಳ್ಕೊಳ್ತಾರೆ, ಸ್ಪೆಷಾಲಿಟಿ ಅವ್ರು ಮಾತ್ರ ಇದು ಮಾಡ್ಲಿಕ್ಕೆ ಆಗೋದು. ಫೋನಲ್ಲಿ ಅವರು ರಿಲೇಟಿವ್ಸಿಗೆಲ್ಲ ತಿಳಿಸುವಾಗ ಡ್ಯೂಟಿ ಡಾಕ್ಟರ್ ನೋಡಿದ್ದಾರೆ, ಇನ್ನೂ ಸ್ಪೆಷಾಲಿಟಿ ಬರಬೇಕು ಅಂತ ಹೇಳ್ತಾರೆ. ಯಾವಾಗ BP ಶುಗರ್ ಕೂಡ ನಮ್ಮನ್ನ ಎಮರ್ಜೆನ್ಸಿ ರೂಮಲ್ಲಿ ಮಲ್ಗೋ ಥರ ಮಾಡುತ್ತೆ. ಇದು BP ಮತ್ತೆ ಶುಗರ್ ಇದೆಲ್ಲ, ಇದು ದಿಸ್ ಹ್ಯಾಸ್ ಬಿನ್, ಇದು ತುಂಬಾ ವರ್ಷಗಳಿಂದ ಇದೆ. ಎವ್ರಿ ಸೆಕೆಂಡ್ ಕೌಂಟ್ಸ್. ಒಂದೊಂದು ನಿಮಿಷ ನೀವು ಲೇಟ್ ಮಾಡಿದ ತಕ್ಷಣ ದ ಡೆತ್ ರೇಟ್ ಈಸ್ ವೆರಿ ಹೈ. ಜನರಿಗೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಹೋಗೋದು ಸ್ವಲ್ಪ ಭಯ ಇರುತ್ತೆ. ಹೋದ ತಕ್ಷಣ ಒಂದು ಇಷ್ಟು ಟೆಸ್ಟ್ಗಳು ಮಾಡ್ತಾರೆ, ಆಂಜಿಯೋಗ್ರಾಮ್ ಮಾಡ್ಬೇಕಂತಾರೆ ಅಂತ. ಅದಕ್ಕೆ ಅವ್ರು ಕ್ಲಿನಿಕ್ ಹೋಗ್ತಾರೆ. ಒಂದು ಪ್ರಾಬ್ಲಮ್ ನಿಮ್ಗೆ ತುಂಬಾ ಟೈಮಿಂದ ಇದ್ರೆ ಮನೇಲಿ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿರುತ್ತೆ ಅವ್ರಿಗೆ. ಅದು ಅವ್ರ ಮಿತಿ ಮೀರಿ ಅಂದ್ರೆ ಅವ್ರಿಗೆ ಕೈಯಲ್ಲಿ ಆಗಲ್ಲ ಅಷ್ಟೊಂದು ಸಿಂಪ್ಟಮ್ಸ್ ಇರುವಾಗ ಅವ್ರು ಬರೋದು. ವಿಸಿ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಮಗೆ ರಸ್ತೆಯಲ್ಲಿ ಯಾವುದಾದ್ರೂ ಒಂದು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಸಾಕು, ಮನಸ್ಸಲ್ಲಿ ಏನೋ ಒಂದು ತಳಮಳ ಶುರು ಆಗ್ಬಿಡುತ್ತೆ. ಅಂದರೆ ಏನೋ ಒಂದು ಎಮರ್ಜೆನ್ಸಿ ಕೇಸ್ ಇದೆ ಅಂತ ಅರ್ಥ. ಅದೇ ಹಾಸ್ಪಿಟ್ಲಲ್ಲಿ ICUಯಲ್ಲಿ ಯಾರು ಇರ್ತಾರೋ ಪೇಷಂಟು, ಅವರ ಮನೆಯವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಆ ಪೇಷಂಟ್ ಕಂಡೀಷನ್ ಹೇಗಿರುತ್ತೆ, ಸೊ ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ. ಆದರೆ ನಾವು ಇವತ್ತಿಲ್ಲಿ ಮಾತಾಡ್ತಾ ಇರುವಂಥದ್ದು ಅಂತಹ ಎಮರ್ಜೆನ್ಸಿ ಕಂಡೀಷನಲ್ಲಿ ಟ್ರೀಟ್ ಮಾಡುವಂಥ ಡಾಕ್ಟರ್ ಬಗ್ಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಆ ಒಂದು ಪೇಷಂಟ್ ಅನ್ನ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಕಾಗತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಘುವೀರ್ ರಾವ್, ಲೀಡ್ ಕನ್ಸಲ್ಟೆಂಟ್ ಎಮರ್ಜೆನ್ಸಿ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್ಸ್, ಯಶವಂತಪುರ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ ಸರ್, ನಾವು ಯೂಶಲಿ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ವಿ, ನಮ್ಮ VK ಹೆಲ್ತ್ ಚಾನಲಲ್ಲಿ ಆ ಥರನೇ ಇದ್ದಿದ್ದು. ಬಟ್ ಇವತ್ತು ಒಂದು ರೀತಿ ಸ್ಪೆಷಲ್ ಎಪಿಸೋಡ್ ಅಂತಲೇ ಹೇಳ್ಬೋದು. ಸೊ ಎಮರ್ಜೆನ್ಸಿ ಕೇರ್ ಯಾವ ರೀತಿಯಾಗಿರುತ್ತೆ ಅಥವಾ ICUಯಲ್ಲಿ ಕೇರ್ ಯಾವ ರೀತಿಯಾಗಿರುತ್ತೆ ಅಂತ ತುಂಬ ಜನರಿಗೆ ಮೇ ಬಿ ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ. ಇದಕ್ಕೂ ಕೂಡ ಒಬ್ಬ ಸ್ಪೆಷಲೈಸ್ಡ್ ಡಾಕ್ಟರ್ ಇರ್ತಾರೆ ಅನ್ನುವಂಥದ್ದು. ಸೊ ಅದ್ರ ಬಗ್ಗೆ ಕೂಡ ನಾವು ಜನರಿಗೆ ಅರಿವನ್ನು ಮೂಡಿಸ್ಬೇಕಾಗತ್ತೆ. ಡಾಕ್ಟರ್, ನೀವು ಇಷ್ಟು ವರ್ಷಗಳ ಕಾಲ, ಸೊ ಯು ಆರ್ ಅ ಲೀಡ್ ಕನ್ಸಲ್ಟೆಂಟ್, ಇಷ್ಟು ವರ್ಷಗಳ ಕಾಲ ನೀವು ಆ ಒಂದು ಎಮರ್ಜೆನ್ಸಿ ರೂಮಲ್ಲಿ ಪೇಷಂಟ್ಗಳನ್ನ ನೋಡಿದ್ದೀರಾ. ಸೊ ಆ ಕಂಡೀಷನ್ ಯಾವ ರೀತಿಯಾಗಿ ಇರುತ್ತೆ ಆ್ಯಂಡ್ ಡೈಲಿ ನೀವು ಯಾವೆಲ್ಲ ಸಿಚುವೇಶನ್ ಅನ್ನು ನೋಡ್ತೀರಾ ಅಥವಾ ಯಾವೆಲ್ಲ ಪೇಷಂಟ್, ಯಾವ ಥರದ ಪೇಷಂಟ್ ನಿಮಗೆ ಬರ್ತಾರೆ, ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ? ಸೊ ನಂದು ಕೆರಿಯರ್ ಸ್ಟಾರ್ಟ್ ಆಗಿದ್ದು ಸುಮಾರಾಗಿ 2010ರಲ್ಲಿ. ಆವಾಗ ಎಮರ್ಜೆನ್ಸಿಯಲ್ಲಿ ಇಂಡಿಯಾದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಅನ್ನೋದು ಇರಲಿಲ್ಲ. ಆಮೇಲೆ ಕ್ರಮೇಣವಾಗಿ ಶುರು ಆಗಿದ್ದು ಅರೌಂಡ್ 2012-2013, 2013 ಹತ್ರ ಪೋಸ್ಟ್ ಗ್ರಾಜುಯೇಷನ್ ಸ್ಟಾರ್ಟ್ ಆಗಿರೋದು. ಆ ಟೈಮಲ್ಲಿ ಕ್ಯಾಶುಯಾಲಿಟಿ ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ಓವರ್ ಟೈಮ್ ಏನಾಯ್ತಂದ್ರೆ ಇವಾಲ್ವ್ ಆಯಿತು. ಎಮರ್ಜೆನ್ಸಿ ಮೆಡಿಸಿನ್ ಅಂತ ಒಂದು ಸಬ್ಜೆಕ್ಟು ಬೇಕು. ಯಾರಾದರೂ ಇಮಿಡಿಯೇಟ್ ಆಗಿ ಲೈಫ್ ಥ್ರೆಟ್ನಿಂಗ್ ಏನಾದರೂ ಆಗ್ಬೋದು, ಅದು ಆಕ್ಸಿಡೆಂಟ್ ಇರ್ಬೋದು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇರ್ಬೋದು, ಎದೆ ನೋವು, ಸಡನ್ನಾಗಿ ತಲೆನೋವು, ಸ್ಟ್ರೋಕ್, ಇವೆಲ್ಲ ಆಗುವಾಗ ನೀವು ಸ್ಪೆಷಲಿಸ್ಟ್ ಹತ್ರ ಹೋಗೋಕ್ಕಿಂತ ಒಂದು ಹಾಸ್ಪಿಟ್ಲಿಗೆ ಬರುವಾಗ ದೇರ್ ಶುಡ್ ಬಿ ಅ ಸ್ಪೆಷಾಲಿಟಿ ಹೂ ಕ್ಯಾನ್ ಇಮಿಡಿಯೇಟ್ಲಿ ಸಿ, ಅಂದರೆ ಅವರಿಗೆ ನೋಡಿ ಅವ್ರದ್ದು ಡಯಾಗ್ನೋಸ್ ಮಾಡಿ ಅವರಿಗೆ ಸ್ಟೆಬಿಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ ಪೀರಿಯಡ್ ನಾವು ಕಳೆದೋಗ್ಬಿಟ್ರೆ ದೆನ್ ದ ಔಟ್ಕಮ್ ಅಂದರೆ ಪೇಷಂಟ್ ರಿಕವರ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಅದರಿಂದಾಗಿ ಈ ಬ್ರಾಂಚ್ ಬಂದಿರೋದು. ಸೊ ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ ಅಂದರೆ ಹೆಚ್ಚಿನ ಅಂಶ ಬೆಂಗಳೂರಲ್ಲಿ ಮೆಟ್ರೋಪಾಲಿಟನ್ Tier 1 ಸಿಟೀಸಲ್ಲಿ VC ಆಕ್ಸಿಡೆಂಟ್ಸ್ ತುಂಬ ನೋಡ್ತೇವೆ. ಆಮೇಲೆ ಹೃದಯಾಘಾತ, ಸ್ಟ್ರೋಕು, ಆಮೇಲೆ ಪೀಡಿಯಾಟ್ರಿಕ್ ಎಮರ್ಜೆನ್ಸೀಸ್ ಅಂತ ಹೇಳ್ತೇವೆ. ಮಕ್ಕಳಲ್ಲಿ ಜ್ವರ, ಸೆಪ್ಸಿಸ್ಸು, ಇನ್ಫೆಕ್ಷನ್ನು, ಇಂಥ ಸುಮಾರು ಎಮರ್ಜೆನ್ಸೀಸ್ ನೋಡ್ತೇವೆ. ಅದೇ ನೀವು ವಿಲೇಜ್ ಹತ್ರ ಹೋದ್ರೆ, ಅಂದ್ರೆ ಇಲ್ಲ ಟೌನ್ಸಿಗೆ ಹೋದ್ರೆ ಪಾಯ್ಸನಿಂಗ್ಸು, ಸ್ನೇಕ್ ಬೈಟು, ಇದೆಲ್ಲ ಜಾಸ್ತಿ, ಕಚ್ಚಿರೋದು, ವಿಷ ತಗೊಂಡಿರ್ತಾರೆ, ಸೊ ಇಂಥವೆಲ್ಲ ಜಾಸ್ತಿ ಇರುತ್ತೆ. ಬಟ್ ಅದರಲ್ಲಿ ಏನು ಪ್ರಾಬ್ಲಮ್ ಇರುತ್ತಂದ್ರೆ ತುಂಬಾ ಫೆಸಿಲಿಟೀಸ್ ಇಲ್ಲದೆ ಇದ್ದಿದ್ರಿಂದ ಅವ್ರು ಇಮಿಡಿಯೇಟ್ ಆಗಿ ಸ್ಟೆಬಿಲೈಸ್ ಮಾಡಿ ಅವರು ಕೆಲವು ಸರಿ ಕಮ್ಯುನಿಕೇಟ್ ಮಾಡ್ತಾರೆ ನಮ್ಮ ಹತ್ರ, ಕೆಲವು ಸರಿ ದೇ ವಿಲ್ ಜಸ್ಟ್ ರೆಫರ್ ದ ಪೇಷಂಟ್ ಟು ದ ನಿಯರೆಸ್ಟ್
ಬಿಗ್ಗರ್ ಹಾಸ್ಪಿಟಲ್ಸ್ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗೆ ರೆಫರ್ ಮಾಡ್ತಾರೆ. ಓಕೆ ಓಕೆ. ಸೊ ಇದು ಎಮರ್ಜೆನ್ಸಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ದ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮತ್ತೆ ಸ್ಟೆಬಿಲೈಸೇಷನ್ ಡಿಸೈಡ್ಸ್ ದ ಔಟ್ಕಮ್ ಆಫ್ ದ ಪೇಷಂಟ್. ಅಂದ್ರೆ ಅವರು ಮುಂದೆ ಹೆಂಗೆ ಏನಾದರೂ ಡಿಸಬಿಲಿಟಿ ಇಲ್ಲದೆ ಇಲ್ಲ ಅವ್ರದ್ದು ಲೈಫ್ ಅಂಡ್ ಡೆತ್ ಡಿಸೈಡ್ ಮಾಡೋದು ಫಸ್ಟ್ ಫ್ಯೂ ಮಿನಿಟ್ಸ್ ಆರ್ 1 or 2 hours. ಅದರಿಂದಾಗಿ ಎಮರ್ಜೆನ್ಸಿ ಮೆಡಿಸಿನ್ ಅನ್ನೋ ಬ್ರಾಂಚ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ತುರ್ತು ಚಿಕಿತ್ಸೆ ತುಂಬಾನೇ ಅಗತ್ಯ ಆಗಿರುತ್ತೆ ಅಂತ. ಬಟ್ ಕಾಮನ್ ಆಗಿ ಜನಸಾಮಾನ್ಯರಿಗೆ ನನ್ನನ್ನು ಸೇರಿಸಿ ಎಮರ್ಜೆನ್ಸಿ ರೂಮ್ ಅಂತ ಹೇಳಿದ್ರೆ ಭಯ. ಅಲ್ಲಿ ಹೋದವ್ರಿಗೆ ಅಂದ್ರೆ ಅವ್ರು ಬದುಕಿ ಬರ್ತಾರೋ ಇಲ್ವೋ ಅನ್ನುವಂತ ಒಂದು ಕಂಡೀಷನ್ ಅಲ್ಲಿ ಇರುತ್ತೆ ಸಮ್ ಟೈಮ್ಸ್. ಸೊ ನಿಮಗೆ ಹೇಗೆ ಅನ್ಸುತ್ತೆ ಸರ್ ಅಲ್ಲಿ ಪೇಷಂಟ್ ನ ನೋಡಿದಾಗ ಅಥವಾ ಅಲ್ಲಿ ಪೇಷಂಟ್ ಪಾರ್ಟೀಸ್ ನ ಅವ್ರ ಮನೆಯವ್ರನ್ನ ನೋಡಿದಾಗ, ಲೈಕ್ ಹವ್ ಯು ಮ್ಯಾನೇಜ್, ಅಥವಾ ನಿಮ್ಮ ಮನಸ್ಥಿತಿ ಆ ಟೈಮಲ್ಲಿ ಹೇಗಿರುತ್ತೆ? ಲೈಕ್ ಸೊ ನಮ್ಮ ಮನಸ್ಥಿತಿ ಹೆಂಗಿರುತ್ತಂದ್ರೆ ಹೆಚ್ಚಿನ ಅಂಶ ಜನ ಎಮರ್ಜೆನ್ಸಿಗೆ ಬರುವಾಗ ದೇ ಹ್ಯಾವ್ ಅ ಕಾನ್ಸೆಪ್ಟ್ ಟು ಆಸ್ಕ್ ಫಾರ್ ಸ್ಪೆಷಾಲಿಟಿ. ಅಂದ್ರೆ ಈಗ ಸ್ಟ್ರೋಕ್ ಬಂದ್ರೆ ಅವರು ನ್ಯೂರಾಲಜಿಸ್ಟಿಗೆ ಕೇಳ್ತಾರೆ, ಇಲ್ಲ ಚೆಸ್ಟ್ ಪೇನ್ ಆಗಿ ಬಂದ್ರೆ ಕಾರ್ಡಿಯಾಲಜಿಸ್ಟ್ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಸೊ ಅವ್ರು ಏನ್ ತಿಳ್ಕೊಳ್ತಾರೆ ಅಂದ್ರೆ ದಟ್ ವಿ ಆರ್ ಜಸ್ಟ್ ಮೀಡಿಯೇಟರ್. ಅಂದ್ರೆ ಈಗ ಎದೆನೋ ಬಂದ ತಕ್ಷಣ ನಾವು ನೋಡ್ಬಿಟ್ಟು ಅವ್ರು ಕಾರ್ಡಿಯಾಲಜಿಸ್ಟಿಗೆ ಇಮಿಡಿಯೇಟ್ ಆಗಿ ಕರಿತೇವೆ ಅಂತ. ಸೊ ದಟ್ ಈಸ್ ನಾಟ್ ದ ವೇ ವಿ ಡೀಲ್. ಅಂದ್ರೆ ಈಗ ಒಂದು ಚೆಸ್ಟ್ ಪೇನ್ ಬಂದ್ರೆ ವಿ ನೋ ಹೌ ಟು ರೀಡ್ ಅನ್ ECG, ವಿ ನೋ ವಾಟ್ ಮೆಡಿಸಿನ್ ಎಲ್ಲ ಇಮಿಡಿಯೇಟ್ ಆಗಿ ಏನ್ ಕೊಡ್ಬೇಕು ಎಲ್ಲ ಮಾಡಿ 1/2 an hour ಇಲ್ಲ 15-20 minutes ಆದ್ಮೇಲೆ ಎಷ್ಟು ಕ್ರಿಟಿಕಲ್ ಇದೆ ಆ ಕೇಸು ಅದ್ರ ಮೇಲೆ ಹೊಂದ್ಕೊಂಡು ನಾವು ಸ್ಪೆಷಾಲಿಟಿಗೆ ಇನ್ಫಾರ್ಮ್ ಮಾಡ್ತೇವೆ. ನಮ್ಮ ಪಾರ್ಟ್ ನಾವು ಮಾಡ್ಬಿಟ್ಟು ಇನ್ಫಾರ್ಮ್ ಮಾಡ್ತೇವೆ, ಬಂದ ತಕ್ಷಣ ಅಲ್ಲ. ಭಯ ಏನಕ್ಕಿರುತ್ತಂದ್ರೆ ಅವ್ರಿಗೆ ಆ ಅರಿವು ಇಲ್ಲ. ಏನ್ ಅರಿವಿಲ್ಲ ಅಂದ್ರೆ ನಮಗೆ ಆ ಕೆಪಾಸಿಟಿ ಇದೆ. ಎಮರ್ಜೆನ್ಸಿ ಡಾಕ್ಟ್ರು ನಮ್ಮನ್ನು ನೋಡ್ಬಿಟ್ಟು ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು ಮ್ಯಾನೇಜ್ ಮಾಡ್ಬೋದು ಅನ್ನೋದು ಅರಿವಿರಲ್ಲ. ಅವ್ರೇನ್ ತಿಳ್ಕೊಳ್ತಾರೆ, ಸ್ಪೆಷಾಲಿಟಿ ಅವ್ರು ಮಾತ್ರ ಇದು ಮಾಡ್ಲಿಕ್ಕೆ ಆಗೋದು, ಎಮರ್ಜೆನ್ಸಿ ಮೆಡಿಸಿನ್ ಒಂದು ಸ್ಪೆಷಾಲಿಟಿ ಅಲ್ಲ. ತುಂಬಾ ಜನ ಬರುವಾಗ ಡ್ಯೂಟಿ ಡಾಕ್ಟರಿಗೆ ನೋಡ್ತಿದ್ದೆ, ಫೋನಲ್ಲಿ ಅವರು ರಿಲೇಟಿವ್ಸಿಗೆಲ್ಲ ತಿಳಿಸುವಾಗ ಡ್ಯೂಟಿ ಡಾಕ್ಟರ್ ನೋಡಿದ್ದಾರೆ ಇನ್ನೂ ಸ್ಪೆಷಾಲಿಟಿ ಬರಬೇಕು ಅಂತ ಹೇಳ್ತಾರೆ. ಈವನ್ ನಾವು ಎಮರ್ಜೆನ್ಸಿ ಮೆಡಿಸಿನ್ ಎಲ್ಲ ಓದ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಂಡು ಎಲ್ಲ ಯಾವ ಬ್ರಾಂಚ್ ಆದ್ರೂ ಇರ್ಲಿ, ಅದು ಬ್ರೈನ್ ಇರ್ಲಿ, ಹಾರ್ಟ್ ರಿಲೇಟೆಡ್ ಇರ್ಲಿ, ಇಲ್ಲ ಗೈನಕಾಲಜಿಕಲ್ ಎಮರ್ಜೆನ್ಸಿ ಇರುತ್ತೆ, ಸೈಕ್ಯಾಟ್ರಿ ಎಮರ್ಜೆನ್ಸಿ ಇರುತ್ತೆ, ಎಲ್ಲ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ಸ್ಟೆಬಿಲೈಸ್ ಮಾಡಿ ಡಯಾಗ್ನೋಸ್ ಮಾಡಿ ರೆಫರ್ ಮಾಡೋದು, ಆಮೇಲೆ ಸ್ಪೆಷಾಲಿಟಿ ಟೇಕ್ ಓವರ್ ಮಾಡೋದು. ಎಷ್ಟೋ ಜನ ಸ್ಪೆಷಲಿಸ್ಟ್ ಈವ್ನಿಂಗ್ ಆದ್ಮೇಲೆ, ಸಂಜೆ ಆದ್ಮೇಲೆ 5-6 ಗಂಟೆ ಆದ್ಮೇಲೆ OPD ಇರಲ್ಲ. ಯಾರಿದ್ರು ಮೈನರ್ ಕೇಸಸ್ ಇಂದ ಹಿಡಿದು ಮೇಜರ್ ಕೇಸಸ್ ಎಮರ್ಜೆನ್ಸಿಗೆ ಬರೋದು. ಅವಾಗ ಅದು ಏನ್ ಪ್ರಾಬ್ಲಮ್ ಅವರಿಗೆ ಡಯಾಗ್ನೋಸ್ ಮಾಡೋದು, ಟ್ರೀಟ್ಮೆಂಟ್ ಕೊಡೋದು ಎಲ್ಲ ನಮ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಅದಕ್ಕೆ ಜನರ ಅರಿವು ಇನ್ನೂ ನಮ್ ದೇಶದಲ್ಲಿ ಅರಿವು ಇನ್ನೂ ಹೆಚ್ಚಿಸ್ಬೇಕು. ಅವ್ರ ಹತ್ರ ಮೇ ಬಿ ಮಾತಾಡ್ಬೇಕಾಗತ್ತೆ, ಎಜುಕೇಟ್ ಮಾಡ್ಬೇಕಾಗತ್ತೆ. ಸೊ ಅದರಿಂದಾಗಿ ಅವರಿಗೆ ಭಯ, ನಮ್ ಸ್ಪೆಷಾಲಿಟಿ ನಾವು ಮ್ಯಾನೇಜ್ ಮಾಡ್ಲಿಕ್ಕಾಗತ್ತೋ ಇಲ್ವೋ ಅನ್ನೋದು ಅವರಿಗೆ ಇದು ಕಾನ್ಫಿಡೆನ್ಸ್ ಇರಲ್ಲ. ಓಕೆ ಓಕೆ. ಸೊ ನಿಮ್ಮನ್ನ ಬರೀ ಒಂದು ಜನರಲ್ ಡಾಕ್ಟರ್ ಆ ಮೂಮೆಂಟ್ಗೆ ನೀವು ಟ್ರೀಟ್ ಮಾಡ್ತೀರಾ ಅಷ್ಟೇ ಅಂತ ಅನ್ಕೊಂಡಿರ್ತಾರೆ. ಬಟ್ ನಿಮ್ದು ಅದೇ ಒಂದು ಸ್ಪೆಷಲೈಸೇಷನ್ ಇರುತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ನೀವು ಮೋಸ್ಟ್ ಆಫ್ ದ ಟೈಮ್ ಲೈಕ್ ಆಕ್ಸಿಡೆಂಟ್ ಕೇಸಸ್ ಗಳನ್ನೇ ಜಾಸ್ತಿ ನೋಡ್ತೀರಾ ಅಂತನಾ? ಹೌದು. ಬ್ಯಾಂಗ್ಳೂರ್, ಮುಂಬೈ, ಚೆನ್ನೈ ಇಂತ ಇದು Tier 1 ಸಿಟೀಸ್ ಅಲ್ಲಿ ಹೆಚ್ಚಿನ ಅಂಶ ಆಕ್ಸಿಡೆಂಟ್ಸ್ ನೋಡ್ತೇವೆ. ಮತ್ತೆ ಕೆಲವು ಸರಿ ಈ ಹೃದಯಾಘಾತ ಮತ್ತೆ ಇದು ಸ್ಟ್ರೋಕ್ ಇನ್ ಲಾಸ್ಟ್ 2-3 years ತುಂಬಾ ಜಾಸ್ತಿ ಆಗ್ಬಿಟ್ಟೆ. ಅಂದ್ರೆ ಯಂಗರ್ ಪೇಷಂಟ್ಸ್ 20 ವರ್ಷ 30 ವರ್ಷದಲ್ಲಿ ಕಂಡು ಬರ್ತಾ ಇದೆ. ಮೇ ಬಿ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ. ಅಂದ್ರೆ ಕೂತಲ್ಲೇ ಕೆಲಸ ಮಾಡೋದು, ವರ್ಕ್ ಫ್ರಮ್ ಹೋಮು, ಕೋವಿಡ್ ಆದ್ಮೇಲೆ. ಸೊ ಇದರಿಂದಾಗಿ ಒಬೆಸಿಟಿ ಜಾಸ್ತಿ ಆಗಿದೆ. ಅದರಿಂದಾಗಿ ಈ ವ್ಯಾಸ್ಕ್ಯುಲರ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಸ್ಟ್ರೋಕ್ ಇರ್ಲಿ, ಹಾರ್ಟ್ ಅಟ್ಯಾಕ್ ಇರ್ಲಿ ಎಲ್ಲ ಜಾಸ್ತಿ ಆಗಿದೆ. ಸೊ ಇಂಥ ಕೇಸಸ್ ತುಂಬಾ ನೋಡ್ತೇವೆ. ಓಕೆ ಓಕೆ. ಸೊ ನಿಮಗೆ ಅನ್ಸುತ್ತೆ ಯಾವ್ದಾದ್ರು ಕೆಲವೊಂದಿಷ್ಟು ಡಿಸೀಸ್ ಅನ್ನ ಜನ ಫಸ್ಟಿಗೆ ನೆಗ್ಲೆಕ್ಟ್ ಮಾಡ್ತಾರೆ, ಅದಾದ್ಮೇಲೆ ಎಮರ್ಜೆನ್ಸಿ ರೂಮಿಗೆ ಬರ್ತಾರೆ ಅಂತ, ಆ ತರದ ಕಂಡೀಷನ್ ಅಂತ ಯಾವ್ದಾದ್ರು ಡಿಸೀಸ್ ನೆನಪಾಗುತ್ತೆ ಸರ್? ಸೊ ಹೆಚ್ಚಿನ ಅಂಶ ಈಗ ಜನರಿಗೆ ಅರಿವು ಇದ್ದಿದ್ರಿಂದ, ಆಮೇಲೆ ಕೋವಿಡ್ ಆದ್ಮೇಲಿಂದ ತುಂಬಾ ಜನ ಅರ್ಲಿ ಮೆಡಿಕಲ್ ಒಪಿನಿಯನ್ ತಗೊಳ್ತಾರೆ. ಬಟ್ ಆದ್ರೂನು ಏನಾಗುತ್ತಂದ್ರೆ ಈಗ ಒಂದು ಎದೆ ನೋವು ಬಂತು, ಪೀಪಲ್ ಅಂದ್ರೆ ಜನರಿಗೆ ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಹೋಗೋದು ಸ್ವಲ್ಪ ಭಯ ಇರುತ್ತೆ. ಹೋದ ತಕ್ಷಣ ಒಂದು ಇಷ್ಟು ಟೆಸ್ಟ್ಗಳು ಮಾಡ್ತಾರೆ, ಆಂಜಿಯೋಗ್ರಾಮ್ ಮಾಡ್ಬೇಕಂತಾರೆ ಅಂತ, ಅದಕ್ಕೆ ಅವ್ರು ಕ್ಲಿನಿಕ್ ಹೋಗ್ತಾರೆ. ಬಟ್ ನಾನೇನ್ ಹೇಳೋದಂದ್ರೆ ಇಫ್ ದ ಸಿವಿಯಾರಿಟಿ ಆಫ್ ಸಿಂಪ್ಟಮ್ಸ್ ಅಂದ್ರೆ ತುಂಬಾ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಡ್ತು ಅಂದ್ರೆ ನಮ್ದು ನಾರ್ಮಲ್ ಏನಂತ ನಮ್ ದೇಹ ಹೆಂಗಿದೆ, ನಾರ್ಮಲ್ ಆಗಿ ಹೆಂಗಿ ಇದ್ ಮಾಡುತ್ತೆ, ಆಮೇಲೆ ನಮ್ಮ ರಿಲೇಟಿವ್ಸಿಗೆಲ್ಲ ಗೊತ್ತಿರುತ್ತೆ. ಈಗ ಸಡನ್ ಆಗಿ ಸಿವಿಯರ್ ಚೆಸ್ಟ್ ಪೇನ್ ಬಂತು, ಸ್ವೆಟ್ಟಿಂಗ್ ಬಂತು, ಆಮೇಲೆ ಕಾನ್ಶಿಯಸ್ನೆಸ್ ಇಲ್ಲ,
ಅಂದ್ರೆ ಸೆಮಿ ಕಾನ್ಶಿಯಸ್ ಆದ್ರು ಈ ಸಿಚುವೇಶನ್ಸ್ ಅಲ್ಲಿ ಇಮಿಡಿಯೇಟ್ ಆಗಿ ಬರ್ತಾರೆ. ಬಟ್ ಕೆಲವು ಸಿಚುವೇಶನ್ಸ್ ಅಲ್ಲಿ ಸಪೋಸ್ ಈಗ ಹೊಟ್ಟೆ ನೋವು ಇದೆ, ಎದೆ ನೋವು ಇದೆ, ಕ್ಲಿನಿಕ್ಗೆ ಹೋಗ್ತಾರೆ, 1 ದಿವಸ 2 ದಿವಸ ವೇಟ್ ಮಾಡ್ತಾರೆ, ಅಂತ ಪೇಷಂಟ್ಸ್ ಸ್ವಲ್ಪ ಡಿಲೇ ಆಗಿ ಬರ್ತಾರೆ. ಬಟ್ ಏನಂದ್ರೆ ಅವರಿಗೆ ಎಮರ್ಜೆನ್ಸಿ ಹೋಗೋದು ಹೆದರಿಕೆ, ಮೇಯ್ನ್ ಆಗಿ ಇನ್ವೆಸ್ಟಿಗೇಷನ್ಸ್ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ, ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಆದ್ರೂ ನಾನೇನ್ ಸಜೆಸ್ಟ್ ಮಾಡೋದಂದ್ರೆ 1 or 2 days ಈಸ್ ಓಕೆ. ಬಟ್ ಇಫ್ ಸಿಂಪ್ಟಮ್ಸ್ ಆರ್ ಸಿವಿಯರ್, ಸಡನ್ ಆಗಿ ಅನ್ಕಾನ್ಶಿಯಸ್ ಇಲ್ಲ ಸೆಮಿ ಕಾನ್ಶಿಯಸ್ ಆದ್ರು ಅದಕ್ಕೆ ಬಂದೇ ಬರ್ತಾರೆ. ಬಟ್ ಈ ಎದೆ ನೋವು, ಈ ಸಡನ್ ಆಗಿ ಹೆಡ್ಏಕ್, ಯಾಕಂದ್ರೆ ಕೆಲವು ಸರಿ ಹೆಮರೇಜ್ ಆಗುತ್ತೆ, ಸಡನ್ ಆಗಿ ಹೆಡ್ಏಕ್ ಬರೋದು, ಅವರು ಮಾತ್ರೆಗಳು ತಗೊಂಡು ಒಂದು 5-6 hours ಆದ್ಮೇಲೆ ಬರೋದು, ಆ ಸಿಚುವೇಶನ್ ಅಲ್ಲಿ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಆ ಟೈಮ್ ಪೀರಿಯಡ್ ಕಳೆದೋಗಿರುತ್ತೆ. ಸರ್ಜರಿ ಮಾಡೋದಿರ್ಲಿ, ಇಲ್ಲ ಕೆಲವು ಸರಿ ಸ್ಟ್ರೋಕ್ ಆಗುತ್ತೆ, ಕ್ಲಾಟ್ ಆಗುತ್ತೆ ಬ್ರೈನ್ ಅಲ್ಲಿ, ಅವರಿಗೆ ನಾವು ಥ್ರೋಂಬೋಲೈಸಿಸ್ ಅಂತ ಮಾಡ್ತೇವೆ, ಕ್ಲಾಟ್ ಬಸ್ಟರ್ಸ್ ಅಂತ ಕೊಡ್ತೇವೆ. ಅದು 4.5 hours ಆದ್ಮೇಲೆ ಕೊಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ವಿಲ್ ಕಾಸ್ ಬ್ಲೀಡಿಂಗ್, ರಿಸ್ಕ್ ಆಫ್ ಬ್ಲೀಡ್ ವಿಲ್ ಬಿ ಹೈ. ಸೊ ಆ ಪೀರಿಯಡ್, ವಿಂಡೋ ಪೀರಿಯಡ್ ಕಳೆದೋಗುತ್ತೆ. ನಾನು ಏನ್ ಸಜೆಸ್ಟ್ ಮಾಡೋದಂದ್ರೆ, ನೀವು ಎಮರ್ಜೆನ್ಸಿಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಒಂದು ಒಪಿನಿಯನ್ ತಗೊಂಡ್ಬಿಟ್ಟು ದೆನ್ ಯು ಕ್ಯಾನ್ ಟೇಕ್ ಅ ಕಾಲ್. ಅಂದ್ರೆ ಡಿಪೆಂಡಿಂಗ್ ಆನ್ ಹೌ ದ ಎಕ್ಸ್ಪ್ಲನೇಷನ್ ಈಸ್ ಆರ್ ವಾಟ್ ದ ಸಿಚುವೇಶನ್ ಈಸ್. ಯಾಕಂದ್ರೆ ಹೆಚ್ಚಿನ ಅಂಶ ಈಗ ಡಾಕ್ಟರ್ಸ್ ಎಮರ್ಜೆನ್ಸಿಯಲ್ಲಿ ಸ್ಪೆಷಾಲಿಟಿ ಇಲ್ಲ ಸ್ಪೆಷಲೈಸ್ ಮಾಡಿದ್ರಿಂದ ಅವ್ರಿಗೂ ಗೊತ್ತಿರುತ್ತೆ ಯಾವಾಗ ಇನ್ವೆಸ್ಟಿಗೇಷನ್ ಮಾಡಬೇಕು. ನಾವು ಎಷ್ಟೋ ಜನ ಹೆಡ್ ಏಕ್ ಪೇಷಂಟ್ಸ್ ಇರ್ಲಿ, ಚೆಸ್ಟ್ ಪೇನ್ ಪೇಷಂಟ್ ಇರ್ಲಿ, ಮಿನಿಮಮ್ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿ ಮನೆಗೆ ಕಳಿಸ್ತೇವೆ. ವಿ ಡೋಂಟ್ ಅಡ್ಮಿಟ್ ಎವ್ರಿ ಒನ್, ವಿ ಅಡ್ಮಿಟ್ ಓನ್ಲಿ ಇಫ್ ಇಟ್ ಇಸ್ ಅ ಹಾರ್ಟ್ ಅಟ್ಯಾಕ್ ಆರ್ ಇಫ್ ಇಟ್ ಇಸ್ ಅ ಸ್ಟ್ರೋಕ್. ಆ ತರ ಇರುತ್ತೆ. ಡಾಕ್ಟರ್, ಈಗ ಎದೆ ನೋವು ಅಂತ ಬಂದಿರೋಂತ ಎಲ್ಲರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಹೇಗೆ ಅಂತ? ಇಲ್ಲ, ಎದೆ ನೋವು ಅಂತ ಬಂದಿದ್ದಕ್ಕೆ ಎಷ್ಟೋ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಇರುತ್ತೆ. ಅಂದ್ರೆ ಈಗ ಗ್ಯಾಸ್ಟ್ರೈಟಿಸ್ ಇಲ್ಲ ರಿಫ್ಲಕ್ಸ್ ಅಂತ ಹೇಳ್ತೇವೆ, ಅದ್ರಲ್ಲಿ ಬರುತ್ತೆ. ಒಂದೊಂದ್ಸರಿ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಇರುತ್ತೆ, ಅದ್ರಲ್ಲಿ ಇರುತ್ತೆ. ಆಮೇಲೆ ನಿಮ್ಗೆ ಸಮ್ ಡೇಂಜರಸ್ ಡಯಾಗ್ನೋಸಿಸ್ ಇರುತ್ತೆ. ಅಯೋರ್ಟಿಕ್ ಡೈಸೆಕ್ಷನ್ ಅನ್ನೋ ಒಂದು ಕಂಡೀಷನ್ ಇದೆ. ಅದು ಎದೆಯಲ್ಲಿರುವಂತದ್ದು ಒಂದು ದೊಡ್ಡ ರಕ್ತನಾಳ ಅಯೋರ್ಟಾ ಅನ್ನೋದು, ಅದು ಹರಿದೋಗುತ್ತೆ ಒಳಗಿಂದ, ಅದಕ್ಕೆ ಅಯೋರ್ಟಿಕ್ ಡೈಸೆಕ್ಷನ್ ಅಂತ ಹೇಳ್ತೇವೆ. ಅದರಿಂದ ಎದೆ ನೋವು ಬರ್ಬೋದು. ನೀಮೋಥೊರಾಕ್ಸ್ ಅಂತ ಹೇಳ್ತೇವೆ, ಲಂಗ್ ಕೊಲ್ಯಾಪ್ಸ್ ಆಗುತ್ತೆ ಕೆಲವರಿಗೆ, ಅದರಿಂದನೂ ಎದೆ ನೋವು ಬರ್ಬೋದು. ಬಟ್ ನಮ್ದು ಅದು ಸ್ಪೆಷಾಲಿಟಿ ಇದ್ದಿದ್ರಿಂದ ನಾವು ಅವರು ಸಿಂಪ್ಟಮ್ಸ್ ಹೆಂಗೆ ಹೇಳ್ತಾರೆ ನಮ್ಗೆ ಅದರ ಪ್ರಕಾರ. ಈಗ ನೋಡಿ, ಈಗ ನೀಮೋಥೊರಾಕ್ಸ್ ಇದ್ರೆ ಉಸಿರಾಡುವಾಗ ಇನ್ಸ್ಪಿರೇಷನ್, ಅಂದ್ರೆ ನಾವು ಉಸಿರಾಡುವಾಗ ಒಳಗೆ ಉಸಿರು ತಗೊಳ್ಳುವಾಗ ಇನ್ ದಿ ಎಂಡ್ ಆಫ್ ಇನ್ಸ್ಪಿರೇಷನ್ ಅವರಿಗೆ ಪ್ಲೂರೈಟಿಕ್ ಟೈಪ್ ಆಫ್ ಪೇನ್ ಅಂತ ಹೇಳ್ತೇವೆ. ಆ ತರ. ಈಗ ಅದೇ ನಿಮ್ದು ಹಾರ್ಟ್ ರಿಲೇಟೆಡ್ ಇದ್ರೆ ಅವ್ರು ಒತ್ತದಂಗ ಆಗುತ್ತೆ ಸರ್, ರೇಡಿಯೇಷನ್ ಇರುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಆ ತರ ನಾವು ಅವ್ರದ್ದು ಹಿಸ್ಟ್ರಿ ಆಮೇಲೆ ಎಕ್ಸಾಮಿನೇಷನ್ ಮೇಲೆ ಹೊಂದ್ಕೊಂಡು ಇವರಿಗೆ ECG ಮಾಡಬೇಕು, ಇವರಿಗೆ ಸ್ಕ್ಯಾನ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತೇವೆ. ಸೊ ಅದರ ಪ್ರಕಾರ ನಾವು ಮಾಡ್ತೇವೆ. ಎದೆ ನೋವು ಎದೆ ನೋವು ಹಾರ್ಟ್ ಅಟ್ಯಾಕ್ ಇಲ್ಲ ಇದಿರಲ್ಲ, ಡಿಫ್ರೆಂಟ್ ಡಯಾಗ್ನೋಸಿಸ್ ಇರುತ್ತೆ. ಇಟ್ ಬೇಸ್ಡ್ ಅದೆಲ್ಲ ಹೆಂಗ್ ಡಿಸೈಡ್ ಮಾಡೋದು ನಾವು ಅಂದ್ರೆ, ಅವ್ರು ಏನ್ ಹೇಳ್ತಾರೆ ನಮ್ಗೆ, ಹಿಸ್ಟ್ರಿ ಯಾವ ತರ ಹೇಳ್ತಾರೆ, ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಏನಿರುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಅದ್ರ ಮೇಲೆ ಹೊಂದ್ಕೊಂಡು ನಾವು ಮುಂದೆ ಏನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅದು ಡಿಸೈಡ್ ಮಾಡ್ತೇವೆ. ಓಕೆ. ಈಗ ಬ್ರೀದಿಂಗ್ ಪ್ರಾಬ್ಲಮ್ ಬಂತು ಅಥವಾ ಉಸಿರಾಟದ ಸಮಸ್ಯೆ ಬಂತು ಅಂದಾಗ ಕಾಮನ್ ಆಗಿ ಜನ ಯಾವ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ ಹೇಗೆ ಅಂತ? ಸೊ ಉಸಿರಾಟದ ಪ್ರಾಬ್ಲಮ್ ಬರುವಾಗ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೀರು ಕುಡ್ಸೋದು, ಮನೇಲಿ ಕೂರ್ಸೋದು, ಆಮೇಲೆ ಅವ್ರಿಗೆ ಸಮಾಧಾನ ಮಾಡೋದು, ಅದ್ ಮಾಡ್ತಾರೆ. ಹೆಚ್ಚಿನ ಅಂಶ ಆಂಗ್ಸೈಟಿ ಇದರಿಂದ ಎಲ್ಲ ಆಗುತ್ತೆ. ಕೆಲವು ಸರಿ ಇಟ್ ವಿಲ್ ಬಿ ಲೈಫ್ ಥ್ರೆಟ್ನಿಂಗ್, ಅಂದ್ರೆ ಹಾರ್ಟ್ ಸಡನ್ ಆಗಿ ಹಾರ್ಟ್ ಫೇಲ್ಯೂರ್, ಪಲ್ಮನರಿ ಎಡಿಮಾ ಅಂತ ಒಂದು ಕಂಡೀಷನ್ ಇದೆ, ಲಂಗ್ಸ್ ಅಲ್ಲಿ ನೀರು ತುಂಬಿಕೊಳ್ಳೋದು, ಅದೂನು ಸಡನ್ ಆಗಿ ಬ್ರೆತ್ಲೆಸ್ನೆಸ್ ತರಿಸುತ್ತೆ. ಪಲ್ಮನರಿ ಎಂಬಾಲಿಸಮ್ ಅಂತ ಒಂದಿದೆ, ಅದರಲ್ಲಿ ಎದೆಯಲ್ಲಿ ಒಂದು ಕ್ಲಾಟ್ ಬರುತ್ತೆ, ದೊಡ್ಡ ಕ್ಲಾಟ್ ಕಾಲಿಂದ ಬರ್ಬೋದು, ಇಲ್ಲ ಬೇರೆ ಪೆಲ್ವಿಕ್ ವೆಸಲ್ಸ್ ಇಂದ, ಬ್ಲಡ್ ವೆಸಲ್ಸ್ ಇಂದ ಹೋಗಿ ಬ್ಲಾಕ್ ಆಗ್ಬೋದು. ಅದ್ರಲ್ಲೂ ಸಡನ್ ಆಗಿ ಉಸಿರಾಟ ತೊಂದರೆ ಇರುತ್ತೆ. ಸೊ ನೀವು ಸಡನ್ ಆಗಿ ಏನಾದ್ರೂ ಉಸಿರಾಟ ತೊಂದರೆ ಬಂದ್ರೆ ಐಡಿಯಲಿ ಎಮರ್ಜೆನ್ಸಿ ಹೋಗ್ಬೇಕು. ಬಟ್ ಕೆಲವರು ಡಿಲೇ ಮಾಡ್ತಾರೆ, ಬಿಕಾಸ್ ಈ ಸಿಚುವೇಶನ್ ಅಲ್ಲಿ ಈಗ ಹಾರ್ಟ್ ಫೇಲ್ಯೂರ್ ಇರಲಿ, ಪಲ್ಮನರಿ ಎಂಬಾಲಿಸಮ್, ಎವ್ರಿ ಸೆಕೆಂಡ್ ಕೌಂಟ್ಸ್. ಒಂದೊಂದು ನಿಮಿಷ ನೀವು ಲೇಟ್ ಮಾಡಿದ ತಕ್ಷಣ ದ ಡೆತ್ ರೇಟ್ ಈಸ್ ವೆರಿ ಹೈ. ಸೊ ಅವ್ರು ಎಷ್ಟು ಬೇಗ ಹೋಗ್ತಾರೋ ಅಷ್ಟು ಬೇಗ ಇದ್ ಮಾಡ್ಬೇಕು. ಬಟ್ ಹೆಚ್ಚಿನ ಅಂಶ ಜನ ಅದೇನಿಲ್ಲ ಆಂಗ್ಸೈಟಿ ಇರುತ್ತೆ ಇದಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಬರ್ತಾ ಏನ್ ನೋಡಿದೇವೆ ಅಂದ್ರೆ, ದೇ ಬ್ರಿಂಗ್ ದ ಪೇಷಂಟ್ಸ್ ಟು ಹಾಸ್ಪಿಟಲ್ ಮೋರ್ ಫ್ರೀಕ್ವೆಂಟ್ಲಿ ನಾವು. ಈವನ್ ಯಂಗ್ ಈಗ 2020 ಈಗ ತುಂಬಾ ಜಾಸ್ತಿ ಅರಿವಿದೆ. ಕೋವಿಡ್ ಆದ್ಮೇಲೆ ನಾವು ತುಂಬಾ ಜನ ಹಾಸ್ಪಿಟಲ್ ಅಂದ್ರೆ ಮೆಡಿಕಲ್ ಹೆಲ್ಪ್ ಸೀಕ್ ಮಾಡೋದು ಜಾಸ್ತಿ ಆಗಿದೆ. ದೇ ಆರ್ ಸ್ಕೇರ್ಡ್, ಸ್ಪೆಷಲಿ ಚೆಸ್ಟ್ ಪೇನ್ ಇದೆಲ್ಲ ತುಂಬಾ ಇದು ಇನ್ಸಿಡೆಂಟ್ಸ್ ಆಯ್ತಲ್ಲ, ಸೆಲೆಬ್ರಿಟೀಸ್ ಅವರಿಗೆಲ್ಲ ತೊಂದರೆ ಆಗಿದ್ರಿಂದ ಬರ್ತಾರೆ. ಜನರಲ್ ಒಂದ್ ಭಯ ಕೂತಿದೆ, ಸೊ ಹೋಗ್ಬೇಕು ನಾವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ. ಸೊ ಅಸ್ತಮಾ ಇದ್ದಾಗ ಎಮರ್ಜೆನ್ಸಿ ರೂಮಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ ಸರ್? ಹೌದು. ಅಸ್ತಮಾ ಇರುವಾಗ ಅವರು ಹೆಚ್ಚಿನ ಅಂಶ ಅಸ್ತಮಾ ಇದೆಲ್ಲ ಇದ್ರೆ ದೇ ವಿಲ್ ಬಿ ಅ ಕ್ರಾನಿಕ್ ಪೇಷಂಟ್ಸ್, ಅಂದ್ರೆ ಅವರಿಗೆ ಅಸ್ತಮಾ ಚೈಲ್ಡ್ಹುಡ್ ಅಸ್ತಮಾ ಅಂತಿದೆ, ಅಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ. ಸೊ ಅವ್ರಿಗೆ ಏನಂದ್ರೆ, ಈಗ ಹೆಚ್ಚಿನ ಅಂಶ ನಾವು ಯಾವಾಗ ಹೆದರ್ಕೊಳ್ತೇವಂದ್ರೆ, ಈಗ ಒಂದು ಅಸ್ತಮಾ ಪೇಷಂಟ್ ಇದ್ದಾರೆ, ಅವ್ರು ಇನ್ಹೇಲರ್ಸ್ ತಗೊಳ್ತಿದ್ದಾರೆ,
ಅಂತ ಪೇಷಂಟ್ ರಾತ್ರಿ 2 ಗಂಟೆ 3 ಗಂಟೆಗೆ ಸಡನ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗಿ ಬಂದ್ರೆ ಆವಾಗ ವಿ ಆರ್ ಅ ಬಿಟ್ ಸ್ಕೇರ್ಡ್. ಯಾಕಂದ್ರೆ ಹೆಚ್ಚಿನ ಅಂಶ ಈ ಕ್ರಾನಿಕ್ ಪೇಷಂಟ್ಸ್ ಅಂದ್ರೆ ಒಂದು ಪ್ರಾಬ್ಲಮ್ ನಿಮ್ಗೆ ತುಂಬಾ ಟೈಮಿಂದ ಇದ್ರೆ ಮನೇಲಿ ಹೆಂಗ್ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿರುತ್ತೆ ಅವ್ರಿಗೆ. ಅದು ಅವ್ರ ಮಿತಿ ಮೀರಿ ಅಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ ಅಷ್ಟೊಂದು ಸಿಂಪ್ಟಮ್ಸ್ ಇರುವಾಗ ಅವ್ರು ಬರೋದು ಅಂತ ಪೇಷಂಟ್ ಅಂದ್ರೆ ಲಾಸ್ಟ್ ಮೂಮೆಂಟ್ ಬರ್ತಾರೆ. ಆವಾಗ ಏನಾಗುತ್ತಂದ್ರೆ ವಿ ಶುಡ್ ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ಈ ಕ್ರಾನಿಕ್ ಪೇಷಂಟ್ಸ್ ಕ್ರಾನಿಕ್ ಕಂಡೀಷನ್, ಈಗ ಡಯಾಬಿಟಿಸ್ ಇರ್ಲಿ, ಅಸ್ತಮಾ ಇರ್ಲಿ, ಇಲ್ಲ ಏನೋ ಒಂದ್ ಇರ್ಲಿ, ಅವರು ಹಾಸ್ಪಿಟ್ಲಿಗೆ ಬಂದಿದ್ದಾರೆ ಅಂದ್ರೆ ಏನೋ ಚೇಂಜ್ ಆಗಿದೆ, ಅವ್ರದ್ದು ನಾರ್ಮಲ್ ಇದಕ್ಕಿಂತ ಏನೋ ಚೇಂಜ್ ಆಗಿದೆ, ಅದರಿಂದಾಗ ಅವ್ರು ಬಂದಿರೋದು. ಆವಾಗ ವಿ ಶುಡ್ ಬಿ ವೆರಿ ಕೇರ್ಫುಲ್. ಆವಾಗ ನಾವು ಅವ್ರದ್ದು ಆಕ್ಸಿಜನ್ ಲೆವೆಲ್ಸ್ ಇದು ಚೆಕ್ ಮಾಡೋದು, ಆಮೇಲೆ ಅವರಿಗೆ ನೆಬ್ಯುಲೈಸೇಷನ್ ಅಂತ ಒಂದು ಕೊಡ್ತೇವೆ. ಕೆಲವರಿಗೆ ಈವನ್ ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂದ್ರೆ ಒಂದು ಮಾಸ್ಕ್ ಹಾಕಿ ವೆಂಟಿಲೇಟರ್ ಮೂಲಕ ಅವರಿಗೆ ಪಾರ್ಷಿಯಲಿ ಅದು ಸಪೋರ್ಟ್ ಮಾಡುತ್ತೆ ಬ್ರೀದಿಂಗ್, ಅದನ್ನು ಮಾಡ್ತೇವೆ. ಓಕೆ ಓಕೆ. ಈಗ ಕಾಮನ್ ಆಗಿ ನಾವು BP ಶುಗರ್ ಅನ್ನ ತುಂಬಾ ನೆಗ್ಲೆಕ್ಟ್ ಆಗಿ ನೋಡ್ತೀವಿ, ಅಂದ್ರೆ ಇದು ತುಂಬಾ ಜನರಿಗೆ ಇದ್ದೇ ಇರುತ್ತೆ ಅಂತ. ಆದ್ರೆ ಯಾವಾಗ BP ಶುಗರ್ ಕೂಡ ನಮ್ಮನ್ನ ಎಮರ್ಜೆನ್ಸಿ ರೂಮ್ ಅಲ್ಲಿ ಮಲ್ಗೋ ತರ ಮಾಡುತ್ತೆ. ಇದು BP ಮತ್ತೆ ಶುಗರ್ ಇದೆಲ್ಲ, ಇದು ದಿಸ್ ಹ್ಯಾಸ್ ಬಿನ್, ಇದು ತುಂಬಾ ವರ್ಷಗಳಿಂದ ಇದೆ ಆಕ್ಚುಲಿ. ಹೌದು. ಈಗ ಬರ್ತಾ ಬರ್ತಾ ಸ್ಕ್ರೀನಿಂಗ್ ಜಾಸ್ತಿ ಆಗಿದೆ. ಈಗ ನೀವು ನೋಡಿದ್ರೆ ಕಂಪನಿಗಳಲ್ಲಿ ಹೆಲ್ತ್ ಚೆಕ್ ಅಂತ ಮಾಡ್ತಾರೆ. ಹೌದು ಹೌದು. ಎಷ್ಟೋ ಜನರಿಗೆ ಸಿಂಪ್ಟಮ್ಸೇ ಇರಲ್ಲ, ಅಂದ್ರೆ ಆರಾಮಾಗಿರ್ತಾರೆ, ನಾರ್ಮಲ್ ಆಗಿರ್ತಾರೆ ನೋಡ್ಲಿಕ್ಕೆ. ಆದ್ರೂ ನೀವು ಶುಗರ್ ಟೆಸ್ಟ್ ಮಾಡಿದ್ರೆ 300 400, BP ಟೆಸ್ಟ್ ಮಾಡಿದ್ರೆ 180. ಸೊ ಕೆಲವರು ಪ್ರೀ ಡಯಾಬಿಟಿಕ್ಸ್ ಇರ್ತಾರೆ, ಕೆಲವರು ಫುಲ್ ಬ್ಲೋನ್ ಡಯಾಬಿಟಿಕ್ಸ್ ಇರ್ತಾರೆ. ಅವ್ರೇನು ಇಲ್ಲ, ಈಗ ಡಯಾಬಿಟಿಕ್ಸ್ ಅರ್ಲಿ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ ದಾವರ ಜಾಸ್ತಿ ಆಗೋದು, ಯೂರಿನ್ ಜಾಸ್ತಿ ಪಾಸ್ ಮಾಡೋದು, ಇದೆಲ್ಲ ಇರುತ್ತೆ. ಅವರು ಅದು ನಾರ್ಮಲ್, ನಾನು ನೀರ್ ಜಾಸ್ತಿ ಕೊಡ್ತಿದ್ರಿಂದ ಆಗಿರ್ಬೋದು ಅಂತ ತಿಳ್ಕೊಂಡು ತಳ್ತಾ ಇರ್ತಾರೆ. ಆದ್ರೂ ಅದ್ರಲ್ಲಿ ಎಮರ್ಜೆನ್ಸೀಸ್ ಏನ್ ಬರ್ಬೋದಂದ್ರೆ ಡಯಾಬಿಟಿಸ್ ಅಲ್ಲಿ ದೇ ಕ್ಯಾನ್ ಕಮ್ ವಿತ್ ಲೋ ಶುಗರ್ಸ್ ಆರ್ ಹೈ ಶುಗರ್ಸ್. ಲೋ ಶುಗರಿಗೆ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತೇವೆ. ಇಲ್ಲ ಹೈ ಶುಗರ್ಸ್ ತುಂಬಾ ಜಾಸ್ತಿ ಆಗಿ ಅವರು ಸೆಮಿ ಕಾನ್ಶಿಯಸ್ ಇಲ್ಲ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಬರ್ತಾರೆ, ಅದಕ್ಕೆ ಡಯಾಬಿಟಿಕ್ ಕೀಟೋಎಸಿಡೋಸಿಸ್ ಅಂತ ಹೇಳ್ತಾರೆ. ಇವೆಲ್ಲ ಈಗ ಸ್ಪೆಷಲಿ ಡಯಾಬಿಟಿಕ್ ಕೀಟೋಎಸಿಡೋಸಿಸ್ ಸಿಚುವೇಶನ್ ಏನಂದ್ರೆ ಅವರಿಗೆ ಕ್ರಿಟಿಕಲ್ ಕೇರ್ ಉಪಯೋಗ, ಅಂದ್ರೆ ಅಲ್ಲಿ ಅಡ್ಮಿಟ್ ಮಾಡಿ 24-48 hours ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವರಿಗೆ ಇನ್ಸುಲಿನ್ ವೇಯಿನ್ ಮೂಲಕ ಕೊಡ್ತೇವೆ, ಕಂಟಿನ್ಯೂಸ್ ಆಗಿ ಕೊಡ್ತೇವೆ. ಸ್ಲೋ ಆಗಿ ಅದು ಶುಗರ್ ಕಮ್ಮಿ ಆಗಿ ಪೇಷಂಟ್ ವಿಲ್ ಗೆಟ್ ಬೆಟರ್. ಅದೇ ಹೈಪೋಗ್ಲೈಸಿಮಿಯಾ ವಿ ಗಿವ್ ದ ಡೆಕ್ಸ್ಟ್ರೋಸ್, ಅಂದ್ರೆ ಶುಗರ್ ಕೊಡ್ತೇವೆ, IV ಶುಗರ್ ಕೊಟ್ಟು ಮ್ಯಾನೇಜ್ ಮಾಡ್ತೇವೆ. ಈ ಹೈ BP ಇದ್ದವ್ರು ಏನಾಗುತ್ತೆ, ರೆಗ್ಯುಲರ್ ಆಗಿ ಟ್ಯಾಬ್ಲೆಟ್ ತಗೊಳ್ಳಲ್ಲ. ಕೆಲವರು ಏನಾಗುತ್ತೆ ಅಂದ್ರೆ ಸಿಂಪ್ಟಮ್ಸ್ ಇರಲ್ಲ, ಮತ್ತೆ ಚೆಕ್ಕು ಮಾಡಿಸಿರಲ್ಲ, ಅವರು ಸಡನ್ ಆಗಿ ಬ್ರೈನ್ ಹೆಮರೇಜ್ ಆಗಿ ಬರೋದು. ಸೊ ದೀಸ್ ಆರ್ ಆಲ್ ಮೆಡಿಕಲ್ ಎಮರ್ಜೆನ್ಸೀಸ್. ಇಲ್ಲ ಪಲ್ಮನರಿ ಎಡಿಮಾ ಅಂತ ಹೇಳ್ತೇವೆ, ಅಂದ್ರೆ ಅದೇ ನಾನು ಮುಂಚೆ ಹೇಳಿದ್ದು, ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡು ಹಾರ್ಟ್ ಫೇಲ್ ಆಗೋದು, ಇದೆಲ್ಲ ಆಗಿ ಬರೋದು ಪರಿಸ್ಥಿತಿ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದು ಸಿಂಪ್ಟಮ್ಸ್ ತೋರ್ಸಲ್ಲ. ಹೈ BP ಮತ್ತೆ ಡಯಾಬಿಟಿಸ್ ಹೆಚ್ಚಿನ ಅಂಶ ಜನರಿಗೆ ಅನ್ಲೆಸ್ ದೇ ಆರ್ ಗೆಟಿಂಗ್ ಸ್ಕ್ರೀನ್ಡ್ ಎವ್ರಿ 6 months ಇಲ್ಲ 1 year ಒಂದ್ಸರಿ ಹೆಲ್ತ್ ಚೆಕ್ ಮಾಡಿಸಿದ್ರೆ ಆ ಪ್ಯಾಕೇಜ್ ಅಲ್ಲೆಲ್ಲ ಬರುತ್ತೆ ನೋಡಿ, ಶುಗರು BP ಎಲ್ಲ ಬರುತ್ತೆ. ಆವಾಗ ಡಿಟೆಕ್ಟ್ ಆಗುತ್ತೆ. ಎಷ್ಟೋ ಜನರಿಗೆ ಅದು ಸಿಂಪ್ಟಮ್ಸ್ ಬರೋ ಮುಂಚೆನೆ ಡಿಟೆಕ್ಟ್ ಆಗುತ್ತೆ. ಕೆಲವರಿಗೆ ಡ್ಯಾಮೇಜ್ ಆದ್ಮೇಲೆ, ಈಗ ಕಿಡ್ನಿ ಫೇಲ್ ಆದ್ಮೇಲೆ ಇಲ್ಲ ಕಣ್ಣಿನ ಎಫೆಕ್ಟ್ ಆದ್ಮೇಲೆ ಡಿಟೆಕ್ಟ್ ಆಗುತ್ತೆ. ಓಕೆ ಓಕೆ. ಸೊ ಈಗ ಕೆಲವರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ, ಅವ್ರಿಗೆ ಏನಾಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಅಚಾನಕ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದವರನ್ನ ಓಕೆ ಇದೇನೋ ಎಮರ್ಜೆನ್ಸಿ ಇರ್ಬೋದು ಅಂತ ಎಮರ್ಜೆನ್ಸಿ ರೂಮಿಗೆ ತಂದಾಗ ಮೋಸ್ಟ್ ಆಫ್ ದ ಟೈಮ್ ಏನ್ ಕಾರಣ ಆಗಿರುತ್ತೆ ಸರ್? ಅಂದ್ರೆ BP ವೇರಿಯೇಷನ್ ಆಗಿರೋವಂಥದ್ದ, ಅಥವಾ ಜಸ್ಟ್ ಒಂದು ಡಿಹೈಡ್ರೇಷನ್ ಅಂತ ಹೇಳ್ತೀರಾ, ಅಥವಾ ಮೋಸ್ಟ್ ಕಾಮನ್ ಆಗಿ ಯಾವ ಕಾಸಸ್ ಅನ್ನ ನೀವು ನೋಡ್ತೀರಾ ಅಂತ? ಸೊ ಇದರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಇರುತ್ತೆ ಎಮರ್ಜೆನ್ಸಿಯಲ್ಲಿ, ABCD ಅಪ್ರೋಚ್ ಅಂತ. ಎ ಅಂದ್ರೆ ಏರ್ವೇ ಅಂದ್ರೆ ಈಗ ಮಾತಾಡ್ತಿದ್ದೇನೆ ಅಂದ್ರೆ ನಂದು ಏರ್ವೇ ಚೆನ್ನಾಗಿದೆ ಅಂತ, ಅದು ಬ್ರೀದಿಂಗ್, ಆಮೇಲೆ ಸರ್ಕ್ಯುಲೇಷನ್. ಯಾಕಂದ್ರೆ ಇದರಲ್ಲಿ ನೀವು ನೋಡ್ಲಿಕ್ಕೆ ಹೋದ್ರೆ ಈಗ ನಮ್ದು ಇದು ಈ ಭಾಗ ಏರ್ವೇ ವಿಲ್ ಕಿಲ್ ಅಸ್ ಫಸ್ಟ್, ದೆನ್ ನೆಕ್ಸ್ಟ್ ಇಸ್ ಬ್ರೀದಿಂಗ್, ನೆಕ್ಸ್ಟ್ ಸರ್ಕ್ಯುಲೇಷನ್, ಆ ತರ ಅಪ್ರೋಚ್ ಅಲ್ಲಿ ನಾವು ನೋಡ್ತೇವೆ. ಸೊ ಆವಾಗ ನಮಗೆ ಕಾಮನೆಸ್ಟ್ ಕಾಸಸ್ ಕಂಡುಹಿಡಿಯಲಿಕ್ಕೆ ಈಸಿ ಆಗುತ್ತೆ. ಸೊ ಈಗ ಸಪೋಸ್ ಆಕ್ಸಿಜನ್ ಕಮ್ಮಿ ಆದ್ರೆ ಪ್ರಜ್ಞೆ ತಪ್ಪಬಹುದು, ಆವಾಗ ಅವ್ರದ್ದು ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಇರುತ್ತೆ, ಆವಾಗ ನಾವು ಆಕ್ಸಿಜನ್ ಕೊಡ್ತೇವೆ. ಆಕ್ಸಿಜನ್ ಅಲ್ಲಿ ಆಗದಿದ್ರೆ ವಿಲ್ ಈವನ್ ಪುಟ್ ದಮ್ ಆನ್ ವೆಂಟಿಲೇಟರ್, ಇಂಟ್ಯೂಬೇಷನ್ ಅಂತ ಹೇಳ್ತೇವೆ, ಅದ್ ಮಾಡ್ತೇವೆ. ಆಮೇಲೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇಂದನೂ ಜ್ಞಾನ ತಪ್ಪಬಹುದು. ಅಂದ್ರೆ ಈಗ ಇನ್ಫೆಕ್ಷನ್ ಆಗಿ BP ಡೌನ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ BP ಡೌನ್ ಆಗಿರ್ಬೋದು, ಇಲ್ಲ ಡಿಹೈಡ್ರೇಷನ್ ಆಗಿ BP ಡೌನ್ ಆಗಿರ್ಬೋದು. ಆಗ ಅವರಿಗೆ ಮೆದುಳಿಗೆ ರಕ್ತ ಸಂಚಲನೆ ಕಮ್ಮಿ ಆಗಿ ಜ್ಞಾನ ತಪ್ಪಿ ಬರ್ತಾರೆ. ಅಂತವರಿಗೆ ನಾವು ಫ್ಲೂಯಿಡ್ಸ್ ಇದೆಲ್ಲ ಕೊಟ್ಟ ತಕ್ಷಣ ಅವ್ರಿಗೆ ಜ್ಞಾನ ಬರುತ್ತೆ. ಇದು ಒಂದು ಕಾರಣ. ಆಮೇಲೆ ಸ್ಟ್ರೋಕ್ ಆಗಿರ್ಬೋದು. ಸ್ಟ್ರೋಕ್ ಅಲ್ಲಿ ನಾವು ಅವರಿಗೆ ಅಸೆಸ್ ಮಾಡುವಾಗ ಒನ್ ಸೈಡ್ ಮೂವ್ ಆಗಲ್ಲ, ಇಲ್ಲ ಅವ್ರಿಗೆ ಸೀಜರ್ಸ್ ಫಿಟ್ಸ್ ಅಂತ ಹೇಳ್ತೇವೆ, ಅದು ಬರುತ್ತೆ. ಅಂತ ಸಿಚುವೇಶನ್ ಅಲ್ಲಿ ನಾವು ಬ್ರೈನಿಗೆ ಸ್ಕ್ಯಾನ್ ಮಾಡಿ ಕಂಡುಹಿಡಿತೇವೆ. ಸೊ ಹಂಗೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಇರುತ್ತೆ. ಆಮೇಲೆ ಇವನ್ ಈ ಶುಗರ್ ಇದೆ ಹೇಳ್ದಲ್ಲ, ಶುಗರ್ ಡೌನ್ ಆಗುವಾಗ್ಲೂ ಅನ್ಕಾನ್ಶಿಯಸ್ ಆಗಿ ಬರ್ಬೋದು. ಲೋ ಶುಗರ್ ಅಲ್ಲೂ ಕೂಡ ವೇರಿಯಸ್ ರೀಸನ್ಸ್ ವಿಲ್ ಬಿ ದೇರ್. ಅದರಲ್ಲಿ ನಾವು ಅದು ಸಿಸ್ಟಮ್ಯಾಟಿಕ್ ಆಗಿ ನೋಡ್ಲಿಕ್ಕೆ ಹೋಗುವಾಗ ಇಟ್ ವಿಲ್ ಟೇಕ್ ಅಸ್ ಹಾರ್ಡ್ಲಿ 10 to 15 minutes. ಎಷ್ಟೋ ಸರಿ ಪೇಷಂಟ್ ಬಂದಿರುತ್ತೆ,
ಆ್ಯಂಡ್ ಎಷ್ಟು ಕ್ರಿಟಿಕಲ್ ಇರುತ್ತಂದ್ರೆ ವಿಲ್ ನಾಟ್ ಹ್ಯಾವ್ ರಿಲೇಟಿವ್ಸ್. ಅಂದರೆ ನಾವು ರಿಲೇಟಿವ್ಸಿಗೆ ಏನಾಗಿದೆ ಅಂತ ಕೇಳಲಿಕ್ಕೂ ಟೈಮ್ ಇರಲ್ಲ, ಅಷ್ಟರೊಳಗೆ ನಾವು ಡಯಾಗ್ನೋಸ್ ಮಾಡಿರ್ತೇವೆ ಪೇಷಂಟಿಗೆ ಬಿಕಾಸ್ ಆಫ್ ದಟ್ ಅಪ್ರೋಚ್. ಹಿಸ್ಟ್ರಿ ತಗೊಳ್ಳೋ ಮುಂಚೆನೆ. ಓಕೆ ಓಕೆ. ಸೊ ಅದಕ್ಕೆ ಎಮರ್ಜೆನ್ಸಿ ಮೆಡಿಸಿನ್ ಈಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳೋದು. ಓಕೆ ಓಕೆ. ಸೊ ಒಂದು ವ್ಯಕ್ತಿಯ ಜೀವವನ್ನು ಉಳಿಸೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಕೇರ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಂದೆ ಏನೋ ಕಾಂಪ್ಲಿಕೇಶನ್ ಆಗತ್ತೆ. ಈಗ ನೀವು ಸ್ಟ್ರೋಕ್ ಅಲ್ಲಿ ಹೇಳಿದ್ರಿ, ಸೊ ಸ್ಟ್ರೋಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಈಗ ಸ್ಟ್ರೋಕ್ ಅಥವಾ ಕಾರ್ಡಿಯಾಕ್ ಅಂತ ಬಂದಾಗ ಅಥವಾ BP, ಹೈಪರ್ ಟೆನ್ಷನ್ ಅಲ್ಲೆಲ್ಲ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಸೊ ಅಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ಟ್ರೋಕ್ ಅಲ್ಲಿ ಇದ್ರೂ ಕೂಡ ನೀವು ಟ್ರೀಟ್ ಮಾಡ್ತೀರಾ ಆ ಪರ್ಸನ್ ಅನ್ನ? ಹೌದು. ಸ್ಟ್ರೋಕ್ ಅಲ್ಲಿ ಪುನಃ 2 ಥರದ್ದು ಇರುತ್ತೆ. ಒಂದು ಮೆದುಳಲ್ಲಿ ಬ್ಲಡ್ ವೆಸಲ್ ರಪ್ಚರ್ ಆಗಿ ಅದು ಹೆಮರೇಜ್ ಅಂತ ಹೇಳಿ ಅದು 10-15% ಜನರಿಗೆ ಆಗೋದು. 80-85% ಬ್ಲಾಕ್ ಆಗಿ ಕ್ಲಾಟ್ ಆಗಿರೋದು. ಸೊ ಈ ಕ್ಲಾಟ್ ಆಗಿರೋ ಸ್ಟ್ರೋಕಿಗೆ ತುಂಬಾ ಬೇಗ ಬಂದ್ರೆ ಅಂದ್ರೆ ವಿದಿನ್ 4.5 hours ಆಫ್ ಆನ್ಸೆಟ್. ಅದಕ್ಕೆ ಟೈಮ್ ಆಫ್ ಆನ್ಸೆಟ್ ತುಂಬಾ ಇಂಪಾರ್ಟೆಂಟ್. ಯಾವಾಗ ಅದು ಆಗಿರೋದು ಅಂತ ನೋಡ್ತಾರೆ ನೋಡಿ, ಅದು ತುಂಬಾ ಇಂಪಾರ್ಟೆಂಟ್. ಅದರಿಂದ ಎಷ್ಟು ಕಮ್ಮಿ ಟೈಮಲ್ಲಿ ನೀವು ಎಮರ್ಜೆನ್ಸಿಗೆ ಬರ್ತಿರೋ ಅಷ್ಟು ಜಾಸ್ತಿ ನಾವು ಬ್ರೈನ್ ವಿ ಕ್ಯಾನ್ ಸೇವ್ ದ ಸೆಲ್ಸ್, ಬ್ರೈನ್ ಸೆಲ್ಸ್. 1 ನಿಮಿಷ ಲೇಟ್ ಆದ್ರೆ 1.9 million ನ್ಯೂರಾನ್ಸ್ ವಿಲ್ ಡೈ. ಒಂದೊಂದು ನಿಮಿಷಕ್ಕೆ ಅಷ್ಟು ನ್ಯೂರಾನ್ಸ್ ಸತ್ತೋಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೇವೆ, ಸ್ಟ್ರೋಕ್ ಕೋಡ್ ಅಂತ ಆಕ್ಟಿವೇಟ್ ಮಾಡ್ತೇವೆ ಎಮರ್ಜೆನ್ಸಿಯಲ್ಲಿ. ಹೆಚ್ಚಿನ ಅಂಶ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇರೋದು. ಮಾಡಿದ ತಕ್ಷಣ ನ್ಯೂರಾಲಜಿಸ್ಟ್ ಇರ್ಲಿ, ರೇಡಿಯಾಲಜಿಸ್ಟ್ ಇರ್ಲಿ, ಫಾರ್ಮಸಿ ಅವ್ರಿರ್ಲಿ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಅವರಿಗೆಲ್ಲ ಗೊತ್ತಾಗುತ್ತೆ. ಹಾಸ್ಪಿಟಲಲ್ಲಿ ಎಲ್ಲ ಕಡೆ ಸ್ಪೀಕರ್ಸ್ ಇರುತ್ತೆ, ಹೆಚ್ಚಿನ ಅಂಶ ಹಾಸ್ಪಿಟಲ್ಸ್ ಅಲ್ಲಿ ಇದೆ ಈಗ. ಆವಾಗ ಅವರು MRI ಇಮಿಡಿಯೇಟ್ ಇಲ್ಲ CT ಸ್ಕ್ಯಾನ್ ಇಮಿಡಿಯೇಟ್ ಆಗಿ ರೆಡಿ ಮಾಡಿ ಪೇಷಂಟಿಗೆ, ಕೆಲವು ಸರಿ CT ಸ್ಕ್ಯಾನಲ್ಲಿ CT ಮಾಡಿ ಹೆಮರೇಜ್ ಅಲ್ಲ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಕ್ಲಾಟ್ ಬಸ್ಟರ್ಸ್ ಅಂತ ಥ್ರೋಂಬೋಲೈಸಿಸ್ ಅಂತ ಹೇಳ್ತೇವೆ, ಆ ಮೆಡಿಸಿನ್ ಕೊಡ್ತೇವೆ ನಾವು. ಆ ಮೆಡಿಸಿನ್ ವಿಲ್ ಸೇವ್ ದ ರೆಸ್ಟ್ ಆಫ್ ದ ಬ್ರೈನ್. ಓಕೆ ಓಕೆ. ಅಷ್ಟು ನರಕೋಶಗಳು ಸಾಯೋದನ್ನ ಉಳಿಸುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಮರ್ಜೆನ್ಸಿ ರೂಮಲ್ಲಿ ಯಾವ ರೀತಿ ಕೇರ್ ಇರುತ್ತೆ, ಸೊ ಯಾವೆಲ್ಲ ಕಂಡೀಷನ್ ಅಲ್ಲಿ ಹಾಸ್ಪಿಟಲಿಗೆ ಬರಲೇಬೇಕಾಗತ್ತೆ, ಮನೇಲಿ ಕೂರಬಾರ್ದು, ಮಕ್ಕಳಲ್ಲಿ ಸಿಚುವೇಶನ್ ಯಾವ ರೀತಿಯಾಗಿರುತ್ತೆ, ಅಡಲ್ಟ್ಸ್ ಅಲ್ಲಿ ಯಾವ ರೀತಿಯಾಗಿರುತ್ತೆ, ಸೊ ಎಲ್ಲದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿರುವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಎಮರ್ಜೆನ್ಸಿ ರೂಮಲ್ಲಿ ಯಾವ ರೀತಿ ಕೇರ್ ಇರುತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸ್ದಂಗೆ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಮರ್ಜೆನ್ಸಿ ರೂಮಲ್ಲಿ ಯಾವೆಲ್ಲ ಕೇರ್ ಇರುತ್ತೆ ಅಥವಾ ಯಾವೆಲ್ಲ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ನಾವು ಮನೆಯಲ್ಲೇ ಕೂರದೆ ಅಥವಾ ತಡ ಮಾಡದೆ ಆಸ್ಪತ್ರೆಗೆ ಬರಬೇಕಾಗತ್ತೆ, ಇದರ ಪ್ರಯೋಜನಗಳು ಏನು, ಪ್ರತಿಯೊಂದು ಸೆಕೆಂಡ್ ಕೂಡ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.